ನೀವು ಯಾರು ಬರೋಲ್ಲ ಅಂದ್ರೆ ನಾನು ಹೋಗಲ್ಲ. ನನಗೂ ನಮ್ಮ ಅಕ್ಕ ತಂಗಿಯರೇ ಮುಖ್ಯ. ನನಗೇನು ಆಗ ಅವಳೇ ನನಗೆ ಮುಖ್ಯ ಅಲ್ಲ, ನನ್ನ ಸೊಸೆ ನನಗೆ ಮುಖ್ಯ ಅಲ್ಲ, ನನಗೆ ನನ್ನ ತಂಗಿಯರೇ ಮುಖ್ಯ. ನಾನೇನೋ ನನ್ನ ಮಗನ ಮಕ್ಕ ನೋಡ್ತಿದ್ದೆ. ಇನ್ಮೇಲಿಂದನ ಅವರಿಬ್ಬರು ಹೆಂಗಾದರೂ ಇರಲೇಳು, ಹೋಗೋದು ಬೇಡ, ಸುಮ್ಮನಿರಿ, ಯಾರು ಹೋಗೋದು ಬೇಡ. ಅವಳೇ ನನ್ನ ಕರೆದ್ರೆ ನಾವಿಲ್ಲಮ್ಮ ಬರೋಲ್ಲ, ಒಬ್ರನ್ನ ಕರೆದೊಬ್ರನ್ನ ಬಿಟ್ಟರೆ ಯಾರೂ ಬರೋಲ್ಲ, ನಾನು 4 ಜನನೂ ಒಂದೇ ಅಂತ ಹೇಳಿ ಹೇಳೋಣ. ನಾನು ಇಲ್ಲಿಗೆ ಬತ್ತಿದ್ದು, ನೀವು ಫೋನ್ ಮಾಡಿ ಇಲ್ಲಿಗೆ ಬಾ ಅಂತಂದ್ರಲ್ಲ, ಯಾಕತ್ತು ಇಲ್ಲಿಗೆ ಬಾ ಅಂತಾರೆ ಅಂತ ಅಂದ್ಕೊಂಡು ಹಣ್ಣೆಲ್ಲ ತಗೊಂಬಂದಿದ್ದೆ. ಅದಕ್ಕೆ ಅಮ್ಮಗೆ ಕೊಟ್ಟೋಗೋಣ ಅಂತ ಸದ್ಯ ನಾನು ಇಲ್ಲಿಗೆ ಬಂದೆ. ಹಂಗಾರೆ ಕರೆದಿಲ್ಲ ನಮ್ಮ ಶೀತಕ್ಕನ್ನ. ಇಲ್ಲ ನೋಡು, ಕರೆದಿಲ್ಲ ನಮ್ಮನ್ನ ಎಲ್ಲ ಹೊಡಿಯೋಕ್ಕೆ. ಇವ್ನ ಅಕ್ಕ ತಂಗಿಯವ್ರಿಬ್ಬರು ಎಲ್ಲರನ್ನೂ ಹೊಡೆದ್ಬಿಟ್ರೆ ಒಬ್ರೊಂದೊಬ್ರೊಂದು ಮಾತಾಡಿದರೆ ಅವ ಚೆನ್ನಾಗಿರುತ್ತೆ ನನಗೆ ಮಾತಾಡೋಕ್ಕೆ ಅಂತ ಅವಳು. ವರ್ಷಿತಂಗೆ ಕರೆದಿಲ್ಲ ಅಂದಮೇಲೆ ನಾವು ಯಾಕೆ ಹೋಗೋಣ, ಬೇಡ. ಅವಳು ಸೀರೆಗಾಗಿ ನಾವು ಹೋಗೋಕ್ಕಾಗುತ್ತೆ? ಅಂಥ ಸೀರೆ ನಾವು ಎಷ್ಟು ತಂದು ಹುಡ್ಕೊಬೋದು. ಅಂಥ ಸೀರೆ ನಮ್ಮವೇ ಇದೆ ಮಸ್ತಾಗಿ. ಈಗೇನು ಯಾರೇನೋ ಸೀರೆಗೇನು ಕಾತ್ಕೊಂಡಿರಲ್ಲ. ಅವಳೇನು ಅಂದ್ಕೊಂಡವಳೆ, ಸೀರೆ ತಂದವ್ರೆ ಅಂದೆಡ್ಗೆ ಜಲ್ದಿ ಬಂದುಬಿಡ್ತಾರೆ ಎಲ್ಲನ ಅಂತ ತಿಳ್ಕೊಬಿಟ್ಟವಳೆ. ಈಗೇನು ಯಾರೇನು ಹೋಗಲ್ಲ. ಸೀರೆ ತಗೊಂಬಂದವ್ರೆ ಅಂದಿದ ತಕ್ಷಣ ಯಾರೇನೇನು ಸುತ್ತಾರ್ಕೊಂಡು ಹೋಗಲ್ಲ ಬಿಡು. ಅವಳು ಹೆಂಗಾರ ಮಾಡ್ಕೊಂಬ್ಲೇಳು, ನಾವು ಯಾರೂ ಹೋಗಲ್ಲ. ನಮ್ಮ ವರ್ಷಿತಂಗೆ ಕರೆದಿಲ್ಲ ಅಂದಮೇಲೆ ನಾವು ಹೋಗಲ್ಲ. ಅವಳನ್ನ ಕರೆದಿದ್ರೆ ಒಂದು ಬೆಲೆ ಕೊಟ್ಟು ನಾವು ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ನಾವು ಮಾತಾಡಿಸ್ಕೊಂಡಿಲ್ಲ ತಿರ್ಲಿ ಚೆನ್ನಾಗಿರಲಿ ಅಂತೇಳಿ ನಾವು ಹುಡುಗನ ಮಕ್ಕ ನೋಡ್ತಿದ್ವಿ. ಇವಾಗ ನಾವಂತೂ ಹೋಗಲ್ಲ ಅಷ್ಟೇ. ಅದೇ ಡಿಸೈಡ್ ಮಾಡಿರೋದು ನಾವು. ನಾನು ಹಂಗೆ ಕಣಮ್ಮ, ನಾವು ಆ ಹುಡುಗನ ಮಕ್ಕ ನೋಡ್ಕೊಂಡೇನೆ. ಹೆಂಗೋ ಬಿಡತ್ತ ಆ ಹುಡುಗನ ಮಕ್ಕ ನೋಡೋಣ ಅಂತ ನಾವಿದ್ದರೆ ಅವಳು ಇಂಥ ಮಾಡಿರಿ ಯಾರು ಸಹಿಸ್ಕೊಂತಾರೆ ಹೇಳು? ಯಾರು ಸಹಿಸ್ಕೊಂಬಲ್ಲ. ನಮ್ಮ ವರ್ಷಿತ ಏನು ಮಾಡಿದ್ಲು ಅವಳಿಗೆ ಅಂತ. ಏನು ನನ್ನ ಮಗಳು ಇಲ್ಲಿ ಇರೋದೇ ಹೊಟ್ಟೆ ಹೋಗಿ, ನನ್ನ ಮಗಳನ್ನ ಅವನಿಗೆ ಮದುವೆ ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ಅವಳಿಗೆ ನನ್ನ ಮೇಲೆ ಸಿಟ್ಟು ಅಷ್ಟೇ. ನೀವೇನು ಇಲ್ಲೇನೇನು ಮಾಡ್ತಾ ಇಲ್ಲ, ಇವಾಗೇನು ಅನ್ನಿಸ್ತಾ ಇಲ್ಲ ನಿಮ್ಮ ಮೇಲೆ. ನೀನು ಇವಾಗ ಅತ್ತೆ ನೀನು ಅವಳು ಹೇಳ್ದಂಗೆ ಬೇರೆ ಮನೆಗೆ ಇರಲಿ ಅಂತ ಹೇಳಿ ಬೇರೆ ಮನೆ ಮಾಡಿಕೊಟ್ಟೆ. ಸಂಗೀತನೂ ಏನೋ ಅಂಬಲ್ಲ, ದೀಕ್ಷಾನೂ ಏನೋ ಅಂಬಲ್ಲ. ನಾನು ಇವಾಗ ನನ್ನ ಮಗಳನ್ನ ಕೊಡ್ತೀನಿ ಇಲ್ಲಿ ಅಂತ ಹೇಳಿ ಒಂದಿಟ್ಟು ಯಾವಾಗ ಜೋರು ಮಾಡಿದ್ನ ಅವಳ ಮೇಲೆ, ಅದಕ್ಕೆ ಸಿಟ್ಟು ಬಂದೈತಿ. ಜೋರು ಮಾಡ್ತಾಳೆ ಇವಳು, ಒಳ್ಳೆಯವಳಲ್ಲ ಅಂತ ಹೇಳಿ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡವಳೆ. ಸಿಟ್ಟು ಮಾಡ್ಕೊಂಡ್ರು ಬಿಡು. ನಾನು ಇದ್ದಂಗೆ ಹೇಳ್ತೀನಿ, ನನ್ನ ಮನಸ್ಸಿನಾಗ ಏನು ಇಕ್ಕಮಕ್ಕೆ ಹೋಗಲ್ಲ ಬಿಡು. ವರ್ಷಿತಕ್ಕ ನೀನು ಕರೆದಿಲ್ಲ ಅಂದ್ರೆ ನಾವಿನ್ನು ಯಾಕೆ ಹೋಗೋಣ? ನಾವು ಹೋಗಲ್ಲಮ್ಮ. ನಾನೀಗ ಬಂದಿದ್ದೀನಿ, ಅಮ್ಮ ಇನ್ನು ಮಾತಾಡಿಸ್ಕೊಂಡು ಹೋಗ್ತೀನಿ ಅಷ್ಟೇ. ನಾವು ಹೋಗಲ್ಲ. ನಮ್ಮನ್ನು 4 ಜನನೂ ಹೊಡಿಯೋಕೆ ನೋಡ್ತಾ ಇದ್ದಾಳೆ ಅವಳು. ಒಬ್ರಿಗೊಂದು ಮಾಡಿ ಅವರೆಲ್ಲನ ಬೇರೆ ಬೇರೆ ಆಗ್ತಾರೆ. ಆವಾಗ ಇವ್ರನ್ನ ನಮ್ಮ ಕಡೆ ಕೇಳ್ಕೊಬೋದು, ಇವ್ರನ್ನ ಮಾತಾಡಿಸ್ಕೊಂಡು ನಾವು ಹೇಳ್ದಂಗೆ ಕೇಳ್ಕೊಂಡು ಇಕ್ಕೋಬೋದು ನಮ್ಮ ತಾಯಿಯವಳೆ. ಭಾರಿ ಇದ್ದಾಳೆ ಅವಳು. ಪಾಪ ನನಗೆ ಹಂಗೆ ಹೇಳಿದ್ಲು, ಸಂಗೀತಕ್ಕ ನೀನು ಇದೇ ಊರಾಗೆ ಇರ್ತೀಯ, ನೀನೇ ತಗೊಳಕ್ಕ, ಯಾರಿಗೂ ಬಿಟ್ಕೊಡ್ಬೇಡ, ಪುಣ್ಯ ಯಾರೇ ನೋಡ್ಕೊಂಬ್ಲಿ, ಯಾರಿಗೂ ಬಿಟ್ಕೊಡ್ಬೇಡ, ನೀನು ಇದೇ ಊರಾಗೆ ಇರ್ತೀಯ ಅಂದಮೇಲೆ ನೀನೇ ತಗ ಅಂದ್ಲು. ನನಗೇನಮ್ಮ ಮಾಡಲಿ, ನನಗೇನೇ ಸಾಕು, ದೇವ್ರು ಕೊಟ್ಟವನೆ ಅದೇ ಸಾಕು. ಇರೋ ನಮ್ಮ ಮಗ ನನಗೇನು ಬೇಜಾನ ಆಗುತ್ತೆ, ನನಗೇನು ಏನು ಬೇಡಮ್ಮ. ನಾವೇನು ನೋಡ್ಕೊಂತೀನಮ್ಮ, ಏನು ಕೊಡಲಿ ಕೊಡದೇ ಇರಲಿ, ಯಾರನ್ನ ತಗೊಂಬ್ಲೇಳು ಅಕ್ಕ ತಂಗಿಯರಾಗೆ, ಯಾರನ್ನ ತಗೊಂಬ್ಲೇಳು ಅಂತಂದು. ಇಲ್ಲ ಅಕ್ಕ ಯಾಕೆ ಬಿಡ್ತೀಯ, ನೀನೇ ತಗ ಅಂತ ಹೇಳ್ತಾಳೆ. ಅಲ್ಲ ಇಂಥವೇ ಮಾತಾಡೋದು, ಮುಂದೆ ದಿನೋದ್ದನ ಮಾತಾಡೋದು ಅಲ್ಲ. ಸುಮ್ಮನೆ ಚೆನ್ನಾಗಿತ್ಕೊಂಡು ಹೋಗೋಣ, ಎಲ್ಲರ ಜೊತೆಗೂ ಅಂಬೋದೇನಿಲ್ಲ ಬಿಡು. ಇವಾಗ ಯಾಕೆ ನಾವು ಹೋಗ್ದಂಗಿದ್ರೆ ಯಾಕೆ ಸುಮ್ಮನೆ ಮಾತು ಹೋಗ್ಬಾರ್ದು, ಹೋಗ್ದಂಗಿದ್ರೆ ಅವಳಿಗೆ ಗೊತ್ತಾಗುತ್ತೆ. ನೀವು ಹೋಗೋದಾದ್ರೂ ಹೋಗ್ಲಿ ಅಂತ ನಾನು ಹೇಳಿಲ್ವೇ ನೆನೆಸೇನೆ. ದೀಕ್ಷೆ ಬಂದರೆ ನೀವು ಅವರು ಹೋಗ್ರಿ, ನಾನೇನೇನು ಬೇಜಾರು ಮಾಡ್ಕೊಂಬಕ್ಕೆ ಹೋಗಲ್ಲ, ನಿಮ್ಮ ಮೇಲೆ ಮುಂಚ್ಕೊಂಬಕ್ಕೆ ಹೋಗಲ್ಲ, ಏನೋ ಅಂಬಕ್ಕೆ ಹೋಗಲ್ಲ, ಏನು ಅಂದ್ಕೊಂಬೋದಿಲ್ಲ ನಾನು. ನನಗೇನು ಅವಳು ಕರೆದಿಲ್ಲ ಅಂತ ಏನು ಬೇಜಾರಿಲ್ಲ, ಏನಿಲ್ಲ. ಹೋಗ್ರಿ, ನೀವು ಚೆನ್ನಾಗಿರ್ರಿ. ನೀನೇ ನಂಗೆ ಅಂತೆ ಅಕ್ಕ, ಎಷ್ಟೇ ಅಂದ್ರೂ ನಿನ್ನ ಮನಸ್ಸನ್ನ ಬಂದೇ ಬರುತ್ತೆ. ನಾನೇನು ಮಾಡಿದ್ದೀನಪ್ಪ ನೋಡಪ್ಪ. ಅಲ್ಲ ನಮ್ಮ 3 ಹೋಗಿ ಸೀರೆ ಉಡ್ಕೊಂಡು ನಾವೆಲ್ಲ ಅರಿಶಿನ ಕುಂಕುಮ ತಗೊಂಬಂದ್ರೆ ನಿನಗೆ ಎಷ್ಟು ಬೇಜಾರಾಗುತ್ತೆ. ಏನು ಬೇಡ. ನಮಗೆ 3 ಕೊಡೋದ ಯಾರಿಗಾನ ಕೊಡ್ಲೇಳು, ಮಸ್ತಾಗಿರ್ತಾರೆ. ಇನ್ನು ಹಿಂಗಸ್ರು ಯಾರಾದರೂ ಬರ್ತಾರೆ, 3 ಜನ ಮುತ್ತೈದರಿಗೆ ಬೇರೆಯವ್ರಿಗೆ ಯಾರಿಗಾದ್ರೂ ಕರೆದು ಕೊಡ್ಲೇಳು. ಅಷ್ಟೇ. ಕೊಡಂಗಿದ್ರೆ ಕೊಡಲಿ 4 ಜನಕ್ಕೂ, ಇಲ್ಲಾಂದ್ರೆ ಏನೋ ಬೇಡ. ನೀನು ಕರೆದಿಲ್ಲ ಅಂದಮೇಲೆ ಇನ್ಯಾಕೆ? ನಮಗೆಲ್ಲ ಮೊನ್ನೆನೇ ಫೋನ್ ಮಾಡಿದ್ಲು, ಮೊನ್ನೆನೇ ಫೋನ್ ಮಾಡಿ ನಮಗೆಲ್ಲ ಹೇಳಿದ್ಲು. ನೀನು ಕರೆದಿಲ್ಲ ಅಂದಮೇಲೆ ನಾವು ಯಾಕೆ ಹೋಗೋಣ? ನಾವು ಹೋಗಲ್ಲ. ಏನೂ ಬೇಡ. ನಮ್ಮ ಕೈಗಿಲ್ಲೋದು ನಮಗೂ ಯಾಕಮ್ಮ ಬೇಡ ಅಂತೀನಿ ನಾನು. ಇವಾಗ ಗಟ್ಟಾಗಿದ್ರೆ ಅವಳ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಇವ್ರು ಆಗ್ಲಿಕ್ಕೆ ಮಲ್ಲಲ್ಲ ಅಂತ ಏನೇನೋ ಮಾಡೋಕೆ ಹೋಗ್ತಾಳೆ. ಆಗ್ಲಿಸ್ಬೇಕು ಅಂಬೋದೇ ಇರೋದು ಅವಳಿಗೆ. ಅಕ್ಕ ತಂಗಿರ್ನೆಲ್ಲ ನಾನು 4 ಜನ ಇವ್ರನ್ನೆಲ್ಲ ಆಗ್ಲಿಸಿದ್ರೆ ಒಬ್ರಿಗೊಬ್ರು ಗುದ್ದಾಡ್ತಾರೆ. ಆಮೇಲೆ ಒಬ್ರಿಗೊಬ್ರು ಭಾಗ ತೆಗೀರಿ, ಮನೆಯದು ಅದನ್ನ ಮಾಡಿರಿ ಇದು ಮಾಡಿರಿ ಅಂತಾರೆ ಅಂತ. ಯಾರೇನು ನಾವು ಹಂಗೆ ಜಗಳ ಮಾಡ್ಕೊಂಬಲ್ಲ ಅಂತ ಹೇಳಿ ಇಂಥವೆಲ್ಲನ ಮಾಡ್ತಾ ಇರೋದು. ಅದು ಇದು ಅವರು ಇವರು ಯಾತನ ಹೇಳ್ಕೊಡ್ತಾರೆ. ಕೇಳಲಿ ಬಿಡು. ನಾವು ಹೋಗ್ದಂಗಿದ್ರೆ ಯಾಕೆ ಬರುತ್ತವೆ ಹೇಳಿ ಮಾತು? ಹೋಗೋದೇ ಬೇಡ. ಯಾಕೆ ಹಿಂಗೆ ಮನೆ ಒಡೆಯ ಅಂತದ್ದು 4 ಜನ ಅಕ್ಕ ತಂಗಿಯರನ್ನ ಬೇರೆ ಬಿಂಗ ಮಾಡಿ ಮನೆ ಒಡೆಯ ಅಂತ ಕೆಲಸ ಮಾಡ್ತಾ ಇದ್ದಾಳೆ ಅಂದರೆ ಬೇಡ, ಹೋಗೋದೇ ಬೇಡ. ಅವಳ್ತಕ್ಕೆ ಯಾರಿಗಾನ ಕೊಡ್ಲೇಳು, ಅದೇ ಸೀರೆ ತಗೊಂಬಂದಿರೋದು ಯಾರಿಗಾನ ಕೊಡ್ಲೇಳು. ಏನಾನ ಬಂದು ಕೇಳಿದ್ರೆ ಮಕ್ಕಳ್ದಂಗೆ ಬರೋಲ್ಲ ಅಂತ ಹೇಳ್ತೀವಿ.
ಅದೇ ಮತ್ತೆ ಒಗ್ಗಟ್ಟಾಗಿದ್ರೆ ಅವಳು ಸುಮ್ಮನೆ ಆಗ್ತಾಳೆ. ಒಗ್ಗಟ್ಟಾಗಿರ್ಬೇಕು ಯಾವತ್ತೇ ಆಗಲಿ. ಅಕ್ಕ ತಂಗ ನೀವೇನೇ ಬರಬಾರದು ಬರಲಿ, ವರ್ಷಿತಮ್ಮ ದೀಕ್ಷಾ ಸಂಗೀತ, ನೀವು 4 ಜನನೂ ಒಗ್ಗಟ್ಟಾಗಿರಬೇಕು. ಯಾವತ್ತು ನೀವು ಒಗ್ಗಟ್ಟಾಗಿರ್ತೀರೋ ಬೇರೆಯವ್ರಿಗೆ ಮೂರನೇ ಸದ್ರಾಗಲ್ಲ. ಏನೇ ಬರಲಿ, ಒಂದಿಟ್ಟು ಹೆಚ್ಚಾಗಲಿ ಕಮ್ಮಿ ಆಗಲಿ, ಏನು ಇವಳು ಸ್ಯಾನೆ ತಾಂಡ್ಲು, ಇವಳು ಇದು ಮಾಡಿದ್ಲು, ಅವಳದನ್ನ ಅಂಥವೆಲ್ಲ ನೀವು ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವೆಲ್ಲ ನಾವು ಒಗ್ಗಟ್ಟಾಗಿರಬೇಕು. ಒಗ್ಗಟ್ಟಾಗಿದ್ದಷ್ಟು ಈಗ ಇಂಥ ಮಾಡ್ತಾರಲ್ಲ ಇಂಥವ್ರಿಗೆಲ್ಲನ ಭಯ ಇರುತ್ತೆ. ಇಲ್ಲ ನಿಮ್ಮ ತಗೆ ಒಗ್ಗಟ್ಟಿಲ್ಲ ಅಂದರೆ ಏನು ಬೇಕಾದ್ರೂ ಮಾಡ್ತಾರೆ ಹಂಗೆ. ಹೋಗ್ಬೇಡ್ರಿ. ಏನು ಅವಳು ಸೀರೆ ಕೂಸ ಹುಡ್ಕೊಂಬಿದ್ರೇನು ಕೊಳೆ ಹೋಗೈತಿ. ಅದೇ ಮತ್ತೆ ನೀವು ಒಗ್ಗಟ್ಟಾಗಿರ್ಬೇಕಮ್ಮಣಿ. ನೀವು ಯಾತ್ರಾಗನ ಆಗಲಿ ಅವಳು ಹಂಗೆ ಮತ್ತೆ. ಅದೇ ವರ್ಷಿತನ ಕರೆದಿಲ್ಲ ಅಂತಂದರೆ ಎಲ್ಲರನ್ನೂ ಕರೆದವಳೇನ ಮೇಲೆ ಅವಳು ಏನೋ ಪ್ಲ್ಯಾನ್ ಮಾಡಿ ಅಲ್ವಿ ಹಿಂಗೆ ಮಾಡಿರೋದು. ಯಾಕೆ ಹಿಂಗೆ ಮಾಡ್ತಾಳೆ ಯಾಕೆ? ನನಗಂತೂ ಬುಲ್ಸಿಟ್ಟು ಬಂದಂಗೆ ಆಗುತ್ತೆ. ಏನು ಮಾಡೋಣ, ನಾನು ಸುಮ್ಮನೆ ಈಗಳಪ್ಪ ಅನ್ಬಾರ್ದು ಅಂತ ಸುಮ್ಮನಿದ್ದೀನಿ. ಸುಮ್ಮನೆ ಸೆಂಟ ಮನೆ ತಲೆ ಕೆಡಿಸ್ಕೊಂಬೇಡ. ಅವರೆಲ್ಲರ ಒಗ್ಗಟ್ಟಾಗಿ ನಾವು ಬರೋಲ್ಲ ಅಂತಂದ್ರಿ ಯಾವುದೇ ಇರಲ್ಲ. ಅವರೆಲ್ಲ ಹೇಳ್ತಾರೆ ಸುಮ್ಮನೆ ಇವರೆಲ್ಲರ ನಾವು ಬರೋಲ್ಲ ಅಂತೇಳಿ ಒಂದೇ ಮಾತನಾಗೆ ಹೇಳ್ತಾರೆ. ನಾವು ಆಗ್ಲೆಲ್ಲ ಮಾತಾಡೋಕೆ ಹೋಗಲ್ಲ, ಒಂದೇ ಸತಿ ಹೇಳ್ತೀವಿ. ನಾನೇನ ಕೇಳಿದ್ರೆ ನಾನು ಬರೋಲ್ಲಮ್ಮ, ಈಗ ಕರೆದ್ರು ನಾನು ಹೋಗಲ್ಲ. ಇಂಥ ಮಾಡೋಕೆ ಅವಳು ಎಷ್ಟು ದಿನದಿಂದ ಕಾತ್ಕೊಂಡಿದ್ಲು ಇಂಥವೆಲ್ಲ ಮಾಡೋಕ್ಕೆ. ಅವಳಿಗೇನು ಇವಾಗ ಯಾರಿಗಾನ ಒಬ್ರು ನನ್ನ ಕಡೆಗೆ ಮಾಡ್ಕೊಂಡು ಅವ್ರ ಕಡೆಯಿಂದನೇ ಈಗ ನಮ್ಮ ಅತ್ತೆ ಹೆಂಗು ನಮ್ಮ ಕಡೆಗೆ ಇರುತ್ತೆ. ಇನ್ನು ಸಂಗೀತನ ದೀಕ್ಷೆನ ಯಾರನ್ನ ಒಬ್ರು ನನ್ನ ಕಡೆಗೆ ಇದ್ಬಿಟ್ರೆ ಇಬ್ಬರು ನನ್ನ ಕಡೆಗೆ ಆಗ್ತಾರೆ. ಏನಾರ ಮಾಡಿ ಅವರೆಲ್ಲರನ್ನೂ ಹೊಡೆದು ದೂರ ಮಾಡಿದರೆ ಒಂದು ನನ್ನ ಪ್ಲ್ಯಾನು ಸಕ್ಸಸ್ ಆಗುತ್ತೆ ಎಂಬ ತಕ್ಕಲ್ಲನ ಅವಳು ಇವು ಐಡಿಯಾ ಮಾಡಿರೋದು ನಮಗೆ ಗೊತ್ತೈತಿ. ನಮಗೂ ಎಂತೆಂತಾರೆ ಹಿಂಗಿರ್ತಾರೆ ಅಂತ ಎಲ್ಲ ತಿಳ್ಕೊಂಡಿದ್ದೀವಿ. ಎಲ್ಲ ನಾವು ತಿಳ್ಕೊಂಡೇ ಮಾತಾಡ್ತಾ ಇರೋದು. ಮತ್ತು ಯಾರನ್ನ ಒಬ್ಬರು ಆಳ್ವಿಕೆ ಬಿಟ್ಟರೆ ಒಬ್ರಿಗೊಬ್ರು ಗುದ್ದಾಡ್ಕೊಂಡು ದೂರ ಆದರೆ ಅವಾಗ ನಾನು ಅಂದ್ಕೊಂಡಿದ್ದು ಸಾಧಿಸ್ಬೋದು ಅಂತ ಅವಳು. ಅವಾಗ ಯಾರು ನೋಡ್ಕೊಂಬದಾರೆ ಇಲ್ದಂಗೆ ಆಗ್ತಾರೆ. ಯಾಕ ತಂಗಿರಿಬ್ರು ಅವ್ರವ್ರೇ ಜಗಳ ಮಾಡ್ಕೊಂತಾರೆ. ಅವಾಗ ಯಾರು ನೋಡ್ಕೊಂಬದಾರೆ ಇಲ್ದಂಗೆ ಆಗ್ತಾರೆ. ಆವಾಗ ಇಲ್ಲ ಇದ್ದಾಳೆ ನೀನು ಯಾಕೆ ಇಲ್ಲ ಇದೆಯಾ ಅಂತ ಹೇಳಿ ಯಾರನ್ನೊಬ್ರು ಅವಳು ಮಾತು ಕೇಳೋದು, ಸ್ನೇಹನ ಮಾತು. ಆಮೇಲೆ ವರ್ಷಿತನ ನೀವು ಯಾಕಿಲ್ಲ ಇದೆಯಾ, ನಿಮ್ಮ ಮಗಳನ್ನ ಯಾಕೆ ಇಲ್ಲಿ ಕೊಟ್ಟು ಇಲ್ಲಿ ಕೇಳಿದ್ಯಾ, ಹಿಂಗೆ ಅಂತ ಏನೋ ಒಂದು ಜಗಳ ಬಂದೇ ಬರುತ್ತೆ. ಜಗಳ ಬಂದಾಗ ಒಬ್ರಿಗೊಬ್ರು ಹಿಂಗೆ ಮಾತಾಡ್ತಾರೆ ಅಂತ ಹೇಳಿ ಏನೇನೋ ಪ್ಲ್ಯಾನ್ಗಳ ಇವಾಗಿನ ಜನಗಳು ಎಲ್ಲ ಬರೀ ಮೋಸ ತೆಗಿ. ಹೋಗ್ಬೇಡ್ರಿ. ಒಟ್ಟಿನಲ್ಲಿ ಒಗ್ಗಟ್ಟಾಗ ನಾವು ಬೋರಲ್ಲ ಇದ್ರಿ. ಒಗ್ಗಟ್ಟಿನಲ್ಲಿ ಬಲ ಐತಿ. ಒಗ್ಗಟ್ಟಿನಾಗೆ ಬಲ ಇರೋದು. ನಾನು ಹಿಂಗಮ್ಮಂಗಿರು ಗೊತ್ತಾನಿರ್ಲಿಲ್ತಾಗ ಸುಮ್ಮನತ್ತ ಅಲ್ಲಿ ಇರ್ತಿದ್ದೆ. ನನಗೇನು ಗೊತ್ತು ಹಿಂಗಂತ ಫೋನ್ ಮಾಡಿಲ್ಲಲ್ಲ ಅಂತೇಳಿ ಬಂದು ಹಿಂಗಾಗುತ್ತೆ ಅಂತ ಯಾರ್ಕೊಂಡವ್ರಿ. ನಾವು ಹೋಗಲ್ಲ. ನಮ್ಮ ಅಕ್ಕನೇ ಕರೆದಿಲ್ಲ ಅಂದಮೇಲೆ ನಾವ್ಯಾಕೆ ಹೋಗೋಣ ಅಲ್ಲಿ? ಅವಳಿಗೆ ಬೆಲೆ ಇಲ್ಲ ಅಂದಮೇಲೆ ನಮಗೇನೆಲ್ಲಿ ಬೆಲೆ ಕೊಡ್ತಾಳೆ ಅವಳು? ಅದೇ ಮತ್ತೆ ಹೋಗ್ದಂಗೆಲ್ಲನ ನಮ್ಮ ವರ್ಷಿತ ಹೋಗ್ಬಾರ್ದಾಗಿತ್ತು. ಅವಳು ಯಾವಾಗ ಬೇರೆ ಮನೆ ಅವಳಿ ಹೇಳ್ದಂಗೆ ಬೇರೆ ಮನೆ ಮಾಡಿಕೊಟ್ಟು ಯಾವಾಗ ಹೋಗಿ ಅವಳಿ ಹೇಳ್ದಂಗೆ ಕೇಳಿಲ್ಲ. ಅದಕ್ಕೆ ಅವಳಿಗೆ ಮ್ಯಾಕ್ ಹೋದ್ಲು ಅವಳು. ಏನು ಮಾಡೋಕ್ಕಾಗತ್ತಮ್ಮ, ಅವಳು ಎತ್ಲಾಗಮ್ಮ ತಿಂದು ಮಾಡ್ತಾಳೆ ಹೇಳಿ ನಮ್ಮ ಶೀತಕ್ಕ. ಅಮ್ಮ ನಾನು ಹುಡುಗನ ಮಕ್ಕ ನೋಡಿದೆ ಕಣಮ್ಮ. ಹುಡುಗ ಪಾಪ ಎಲ್ಲಿಗೆ ಹೋಗುತ್ತೆ ಹೇಳಿ ನಮ್ಮ ಹುಡುಗ ನಮ್ಮ ಸಮರ್ಥನ ಮಕ್ಕ ನೋಡಿದೆ ನಾನು. ಮತ್ತು ಅವಳೇನೋ ಮಗನ ಮಕ್ಕ ನೋಡಿ ಅವಳೆ ಮಗ ಚೆನ್ನಾಗಿರ್ಬೇಕಂತ ಯಾತ ಆಯ್ತಾನೆ. ಮಗ ಸೊಸೆ ಚೆನ್ನಾಗಿರಲಿ ಅಂತ ಬಯಸ್ತಾಳೆ. ಎಲ್ಲರೂ ಚೆನ್ನಾಗಿರಲಿ ಅಂತಾಳೆ ಬಯಸೋದು. ದೂರ ಆಗಲಿ ಅಂತ ಯಾವ ತಾಯಿನೂ ಬಯಸಲ್ಲ. ಸೊಸೆ ಮಗನ ನೋಡೋಕ್ಕೆ ಒಂದು ಸಂತೋಷ ಆಗುತ್ತೆ, ಚೆನ್ನಾಗಿರಲಿ ಒಟ್ಟಿಗೆನೆ ಎಂಬುದು ಒಂದು ಸಂತೋಷ ಅವಳಿಗೂ. ಈಗ ಬೇರೆ ಓದ್ತಾನೆ ಬಿಸೇಕೇನು ಸುಮ್ಮನೆ ಇರ್ಬೇಕಾಯ್ತು, ಮಾತಾಡಿಸ್ಬಾರ್ದು. ನಾನು ಹಂಗೆ ಮುಂದೆ ಬಂದರೂ ಮಾತಾಡ್ಸೋಕೆ ಹೋಗಲ್ಲ. ಮುಂದೆ ಹೋಗ್ತಿದ್ರು ನಾನು ಮಾತಾಡ್ಸೋಕೆ ಹೋಗಲ್ಲ. ಅಷ್ಟು ನನಗೆ ಸಿಟ್ಟು ಬಂದ್ಬಿಟ್ಟೈತಿ. ಬುದ್ಧಿ ಕಲ್ತ್ಕೋಬೇಕು. ಚಂದಕ್ಕೆ ಬುದ್ಧಿ ಕಲ್ತ್ಕೊಂಡ್ರೆ ಗೊತ್ತಾಗುತ್ತೆ ಲಂಬಡಿ. ಏನು ಅನ್ಕೊಬಿಟ್ಟು ನಿಂತನ್ನೆಲ್ಲ ಇವತ್ತೇನೋ ನಾವು ನೋಡಿಲ್ಲ. ಇಂತಿಂಥವ್ರೆಲ್ಲ ನನ್ನ ಊರಾಗ ಎಷ್ಟು ಜನ ಆಡೋಗ್ಯವ್ರು ಅಲ್ವೇ ನಾಯಕ. ನೀನು ಇವಳೇ ಅವಳೆ ಅಕ್ಕ, ಇವಳಿನ್ನ ಕಮ್ಮಿ. ಇವಳಿಗಿನ್ನ ಅಪ್ಪನಾಗ ಆಡ್ದಾರೆ ಇದ್ದಾರೆ. ಇವಳಿಗಿನ್ನ ಅಪ್ಪನಾಗ ಆಡಿ ಇವತ್ತು ಎಂತೆಂಥವ್ರು ಹೆಂಗೆ ಆಡಿ ಆಗ್ಯವ್ರಿ. ಸುಮ್ಮನೆ ನೋಡ್ಬೇಕಷ್ಟೇ. ಒಟ್ಟಿನಲ್ಲಿ ಒಗ್ಗಟ್ಟಾಗಿ ನೀವು ಬರೋಲ್ಲ ಅಂದ್ರಮ್ಮ. ಬರಲಿ ಬಂದಾಗ ಹಂಗೆ ಅಂತೀನಿ. ಯಾರಿಗಾನ ಅದು ಕೊಡೋಕೆ ಹೋಗಮ್ಮ. ನಮ್ಗೇನು ಬೇಡ, ಬೇರೆ ಬಿಂಗ ಮಾಡಂಗಿದ್ರೆ ನೀನು ಯಾವುದು ಬೇಡ, ನಮಗೆ ಏನು ಕೊಡಬೇಡ, ಏನು ನಮ್ಗೆ ನೋಡು ನೀನು ಕರೀಲೇಬೇಡ, ಕಳಿಸ್ಲೇಬೇಡ ಅಂತ ಹೇಳ್ತೀನಿ. ನೀವಿಬ್ಬರು ಚೆನ್ನಾಗಿದ್ರೆ ನಮ್ಮ ಗಂಡ ಹೆಂಡ್ತಿ ನೀವು ಚೆನ್ನಾಗಿದ್ರೆ ಸಾಕು ಅಂತೀನಿ. ನಮ್ಮ ಅಕ್ಕ ತಂಗಿಯರೆಲ್ಲನ ನಾವೆಲ್ಲನ ಡಿಸೈಡ್ ಮಾಡ್ಕೊಂಡ್ವಿ ಯಾರು ಹೋಗೋದು ಬೇಡ ಅಂತೇಳಿ. ನಾನು ಕರೆದಿಲ್ಲ ಅಂತ ಅವರು ಹೋಗಲ್ಲ. ಇವತ್ತು ನೋಡ್ರಿ ನಮ್ಮ ತಂಗಿಗೂ ನಮ್ಮ ಅಕ್ಕಯಿಗೂ ಎಷ್ಟು ಇವತ್ತು ನನ್ನ ಮೇಲೆ ಪ್ರೀತಿ ಐತಿ ಅಂತೇಳಿ. ನಾನು ಕರೆದಿಲ್ಲ ಅಂತೇಳಿ ಅವರು ಹೋಗಲ್ಲ ಅಂತಾರಲ್ಲ, ನನಗೆ ಎಷ್ಟು ಖುಷಿ ಆಗ್ತೈತಿ ಗೊತ್ತಾ. ಅದಕ್ಕೆ ಮತ್ತೆ ಒಗ್ಗಟ್ಟಾಗಿರ್ಬೇಕು ಅಕ್ಕ ತಂಗಿಯವರೆಲ್ಲನ. ಯಾವತ್ತೂ ಯಾರೇ ಆಗಲಿ ಅಕ್ಕ ತಂಗಿಯರು ಒಗ್ಗಟ್ಟಾಗಿರ್ಬೇಕು ಅಂತ ಹೇಳೋದು. ನಮ್ಮ ವಿಷಯ ನಮ್ಮ ಮೂರನೇರಿಗೆ ಬಿಟ್ಟು ಕೊಡಬಾರ್ದು. ನಮ್ದೇನಿದ್ರು ಒಳಗೆ ಇಕ್ಕೋಬೇಕು ಹೊರತು ಮೂರನೇವ್ರಿಗೆ ಗೊತ್ತಾಗಬಾರ್ದು. ಮೂರನೇವ್ರ ಹತ್ರ ಸದ್ರ ಆಗಬಾರ್ದು. ಮೂರನೇವ್ರ ಹತ್ರ ಬಿಟ್ಕೊಡ್ಬಾರ್ದು ಅಂತ ಹೇಳಿ ನಾವು ಅದಕ್ಕೇನೆ ಹೋಗಲ್ಲ ಅಂತೇಳಿ ಡಿಸೈಡ್ ಮಾಡಿದ್ದಾರೆ. 4 ಜನನೂ ಯಾವತ್ತಿದ್ರು ಒಂದೇನೆ ಅಂತೇಳಿ. ಅವಳು ಹೊಡೆಯೋದಕ್ಕೆ ನೋಡಿದ್ರು ಅಕ್ಕ ತಂಗಿಯವ್ರನ್ನ ಹೊಡೆಯೋದಕ್ಕೆ ನೋಡಿದ್ಲು. ಆದರೆ ಅವಳ ಕೈಲಿ ಇದು ಸಾಧ್ಯ ಆಗಲಿಲ್ಲ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟನ್ನು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.